Good afternoon, my dear friends. In last two classes, means in our previous classes, we already come to know about this article. The title of our chapter is "Where There Is a Will," written by P. Sainath. The writer reports an important social movement for us. ಸಮಾಜದಲ್ಲಿ ಆಗಿರುವಂತ ಕ್ರಾಂತಿಯ ಬಗ್ಗೆ ನಮಗೆ ಇಲ್ಲಿ ಹೇಳಿದ್ದಾರೆ ಅಂತ. He reports what that is social movement, ಸಮಾಜದಲ್ಲಿ ಆಗುವಂತ ಕ್ರಾಂತಿ ಅಂತ. Where it took place in 1992, it took place in which district? Pudukottai district in Tamil Nadu state. This is our first page of our chapter. ಹೌದಲ್ವಾ? In second page, what we noticed here? There was an organization. Organization ಅಂದ್ರೆ ಏನಂದ್ರೆ ನೆನ್ನೆ ನಾನು ಸಂಘಟನೆ ಅಂತ. What is the name of that organization? Arivoli Iyakkam. ಆ ಸಂಘಟನೆಯ ಹೆಸರೇನು? ಅರಿವೋಲಿ ಇಯಕ್ಕಂ ಅಂತ ಸಂಘಟನೆಯ ಹೆಸರು. ಓಕೆ, ಆ ಸಂಘಟನೆಯಲ್ಲಿ ಏನ್ ಮಾಡ್ತಾ ಇದ್ರು? ವಾಟ್ ದೇ ವರ್ ಡೂಯಿಂಗ್ ಇನ್ ದಟ್ ಆರ್ಗನೈಸೇಷನ್? ದೇ ವರ್ ಕಂಡಕ್ಟಿಂಗ್ ರ್ಯಾಲೀಸ್. ದೇ ವರ್ ವಾಟ್ ದೇ ವರ್ ಡೂಯಿಂಗ್? ದೇ ಲೆಡ್ ದಿ ಫೀಮೇಲ್ ಲಿಟ್ರಸಿ ಮೂವ್ಮೆಂಟ್ ಇನ್ ಪುಡುಕೊಟ್ಟೈ. Those Arivoli activists learnt the cycling first, and they started to come themselves to spread the message of literacy in those rural women. Okay, one more thing we come to know that once this activist ಅಂದ್ರೆ ಯಾರು? ಸೈಕಲ್ ಕಲಿತವರು, ನಿಯೋ ಸೈಕ್ಲಿಸ್ಟ್, ನಿಯೋ ಲಿಟ್ರೇಟ್. ಓಕೆ, ಎರಡು ಕೂಡ ಒಂದೇ. ಓಕೆ, learned cycling and they started to teach the cycling for neo-literate and the neo-cyclist. They were giving training to whom? To those women, those who are from the rural place. Okay, those who are from the remote place. Remote place ಅಂದ್ರೆ ಏನು? ಎಲ್ಲಿ ಬಸ್ಸಿನ ವ್ಯವಸ್ಥೆ ಇರಲ್ವೋ ಅಂತಹ ಜಾಗಕ್ಕೆ ನಾವು ರಿಮೋಟ್ ಪ್ಲೇಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಬೈ ವಾಕ್, ಗದ್ದೆಯ ಮೂಲಕ ತಮ್ಮ ಹಳ್ಳಿಗಳಿಗೆ ಹೋಗಿ ತಲುಪ್ತಾರಲ್ವಾ, ಅಂತ ಹಳ್ಳಿಗಳಿಗೆ ನಾವು ರಿಮೋಟ್ ಏರಿಯಾ, ರಿಮೋಟ್ ಪ್ಲೇಸಸ್ ಅಂತ ಹೇಳ್ತೀವಿ. ಇಸ್ ಇಟ್ ಕ್ಲಿಯರ್? ವೆರಿ ಗುಡ್. ಸಿ, ಅಂಡ್ ಒನ್ ಮೋರ್ ಥಿಂಗ್ ವಿ ಲರ್ನ್ಡ್ ಇನ್ ಅವರ್ ಥರ್ಡ್ ಪೇಜ್. ವಾಟ್ ವಿ ಲರ್ನ್ಡ್? ವಾಟ್ ಡಿಡ್ ವಿ ಲರ್ನ್? ಮೆನಿ ಆಫ್ ದೆಮ್ means those rural women, they started to sing a song to get what? Inspiration, to give encouragement to others. What was that song? What was that song? A song yaudagittu? The song was ಏನು ಸಾಂಗು? ಓ ಸಿಸ್ಟರ್ ಕಮ್ ಲರ್ನ್ ಸೈಕ್ಲಿಂಗ್, ಮೂವ್ ವಿತ್ ದಿ ವೀಲ್ ಆಫ್ ಟೈಮ್ ಅಂತ. ಹೌದಲ್ವಾ? ಓ ಸಿಸ್ಟರ್ ಕಮ್ ಲರ್ನ್ ಸೈಕ್ಲಿಂಗ್. ಓ ಹೆಣ್ಣು ಮಕ್ಕಳೇ, ಓ ಅಕ್ಕಂದಿರೆ, ಓ ತಂಗಿಯರೇ, ಬನ್ನಿ, ಬಂದ್ಬಿಟ್ಟು ಸೈಕಲ್ ಅನ್ನ ಕಲೀರಿ. Cycle means wheel. Come and learn. Why to learn here? If you learn, you can move with the wheel of time ಅಂತ. ಜನರೇಷನ್ ಜೊತೆಗೆ ನೀವು ಬದಲಾಗಬಹುದು. You will get independent. You will get independence. You will get mobility. You will get one more thing, freedom. These things we come to know yesterday. And one more thing we come to know that N. Kannamal, she have become the first, ಅದನ್ನ ಪಯೋನಿಯರ್ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಫಸ್ಟ್ ಸೆಂಟ್ರಲ್ ಕೋಆರ್ಡಿನೇಟರ್ ಆಫ್ ದಿಸ್ ಅರಿವೋಲಿ ಇಯಕಂ. ಅರಿವೋಲಿ ಇಯಕಂ ಅನ್ನೋದು ಒಂದು ಸಂಘಟನೆ. ಆಯ್ತಾ? ಸಂಘಟನೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಓಕೆ, ಶಿ ಬಿಕಮ್ ದಿ ಫಸ್ಟ್ ಸೆಂಟ್ರಲ್ ಕೋಆರ್ಡಿನೇಟರ್. ವಾಟ್ ವಾಸ್ ಹರ್ ಎಜುಕೇಶನ್? ಶಿ ಹ್ಯಾಸ್ ಕಂಪ್ಲೀಟೆಡ್ ಹರ್ BSc, ಗ್ರಾಜುಯೇಷನ್ ಮಾಡಿರ್ತಾಳೆ ಸೈನ್ಸ್ ಅಲ್ಲಿ. ಓಕೆ, ಅಂದ್ರೆ BSc ಅಂತ. ಈ ಸಾಂಗ್ ನಿಂದ ಅವರಿಗೆ ಏನ್ ಬಂತು ಅಂತ, ಮೀನ್ಸ್ ಏನ್ ಸಿಕ್ತು ಅಂತ ಈ ಸಾಂಗ್. ದಿಸ್ ಸಾಂಗ್ ಕನ್ವೇಸ್ ಅಂದ್ರೆ ಏನು ಮೆಸೇಜ್ ಅನ್ನ ಕೊಡ್ತು ಅಂತ, ಏನನ್ನ ನಿಮ್ಗೆ ತತ್ವ ಹಾಗೆ ಮಾಡಿತು ಅಂತ. ದಿಸ್ ಸಾಂಗ್ ಕನ್ವೇಸ್ ಎ ಸಿಂಪಲ್ ಮೆಸೇಜ್. ಒಂದು ಸಿಂಪಲ್ ಮೆಸೇಜ್ ಅನ್ನ ತಂದು ಕೊಡ್ತು. ಏನಂತ ಹೇಳಿದ್ರೆ, ಇನ್ ತಮಿಳ್ನಾಡಿನಲ್ಲಿ ಅವರ ಮದರ್ ಟಂಗ್ ಅಲ್ಲಿ ಆ ಸಾಂಗ್ ಅನ್ನ ಬರೀತಾರೆ. ಗಾಟ್ ಇಟ್? ಅಂಡ್ ಇಟ್ ಓನ್ಲಿ ಕಾಲ್ಸ್ ಅಪಾನ್ ದ ವುಮೆನ್ ಟು ಸೆಟ್ ಇನ್ ದಿ ಮೋಷನ್. ಆ ಸಾಂಗ್ ಅಲ್ಲಿ ಏನಂತ ಇತ್ತು? ಮೋಷನ್. ಮೋಷನ್ ಮೀನ್ಸ್ ವಾಟ್? ವೀಲ್. ಮೂವ್ ವಿತ್ ದ ವೀಲ್ ಆಫ್ ಟೈಮ್ ಅಂತ.
ಹೌದಲ್ವಾ? One more thing we learnt here, the woman could not move out of the house in the Tamil Nadu. Which district? ಆ ಸ್ಟೇಟ್ ಅಲ್ಲಿ ಯಾವುದು ಡಿಸ್ಟಿಕ್? ಪುದುಕೋಟೈ ಡಿಸ್ಟಿಕ್ ಅಲ್ಲಿ the women, those who did not move out of the home, ಮನೆಯಿಂದ ಯಾರು ಹೊರಗಡೆ ಬರ್ತಾ ಇರ್ಲಿಲ್ವೋ ಅಂತವರೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, when they heard that song, ಆ ಒಂದು ಕ್ರಾಂತಿನಲ್ಲಿ ಆ ಒಂದು ಆರ್ಗನೈಸೇಷನ್ ಇಂದ ಯಾವಾಗ ಸಾಂಗ್ ಬಂತೋ, ದೇ ಬಿಕಮ್ ವೆರಿ ಹ್ಯಾಪಿ ಬಿಕಾಸ್ ಹರ್ ಮೊಬಿಲಿಟಿ ಅಂದ್ರೆ ಫ್ರೀ ಅಂತ, ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಹ್ಯಾಪಿಲಿ ಅಂತ. ಓಕೆ, ದ ವುಮೆನ್ ನೀಡೆಡ್ ದಿ ಹೆಲ್ಪ್ ಆಫ್ ಹರ್ ಮೆನ್ ಫ್ಲೋಕ್. ಯು ಕ್ಯಾನ್ ಸಿ ಹಿಯರ್ the women, those who came here in this rally, they came out from their home, otherwise they can't join here because they are in the barriers, they are in the bondage of the men flock. Men flock ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಗಂಡಸರು ಅಂತ, ಗಂಡಸರು ಅಂತ ಮೀನ್ಸ್ ಅಪ್ಪ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಗಂಡ ಆಗಿರ್ಬೋದು, ಅರ್ಥ ಆಯ್ತಲ್ವಾ, ಮಗ ಆಗಿರ್ಬೋದು, ಇವನ್ನೆಲ್ಲರೂ ಸೇರಿ ಮೆನ್ ಫ್ಲೋಕ್ ಅಂತ, ಈ ಗ್ರೂಪ್ ಆಫ್ ಮೆನ್. ಗಾಟ್ ಇಟ್? ವೆರಿ ಗುಡ್. ಸಿ what happened here, the woman, she got more confidence after learning this what cycling, and she become independent, she become a freedom woman, and she is moving from one place to another place with the help, without the men, means without taking help of from men flock. Okay, is it clear? The last line what we learned yesterday, that is all women, they participated, around 70,000 women. Houdalva? That also we come to know that. And when they celebrated what International Women's Day, this is our last line yesterday's, when International Women's Day, what happened? Around 1,500 rural women, they participated like a storm. ಒಂದು ಬಿರುಗಾಳಿಯ ರೀತಿಯಲ್ಲಿ ಎಲ್ಲರೂ ಬರ್ತಾರೆ. ಹೇಗ್ ಬರ್ತಾರೆ? ದೇವರ ವಾಟ್ ದೇ ವರ್ ಡೂಯಿಂಗ್, ಹ್ಯಾಂಡಲ್ಸ್ ಆನ್ ದ ಬಾರ್ ಅಂಡ್ ದ ಬೆಲ್ಸ್ ರಿಂಗಿಂಗ್. ಎಲ್ಲರೂ ಕೂಡ ಬೆಲ್ಲನ್ನು ಹೊಡ್ಕೊಂತ ಇಷ್ಟು ಜೋರಾಗಿ ಎಲ್ಲಿ ಬರ್ತಾರೆ? ಆನ್ ದ ರೋಡಿಗೆ ಬಂದಾಗ ಜನರಿಗೆ ಗೊತ್ತಾಗುತ್ತೆ, ಎಸ್ ಅವರ್ ವುಮೆನ್ಸ್ ಆರ್ ರೆಡಿ ಟು ಮೂವ್ ವಿತ್ ದ ವೀಲ್ ಆಫ್ ಟೈಮ್ ಅಂತ. ಹೌದಲ್ವಾ? ವುಮೆನ್ಸ್ ಆರ್ ರೈಟ್ ಟು ಫ್ರೀಡಮ್. ಸೈಕಲ್ ಅನ್ನ ಹತ್ತಿದ್ದೇನಕ್ಕೆ ಅವರು? ನಮಗೆ ಖುಷಿ ಆಗ್ಲಿ, ನಮಗೆ ಫ್ರೀಡಮ್ ಸಿಗ್ಲಿ ಅಂತ. ಓಕೆ, ದಿಸ್ ಇಸ್ ದಿ ಎಸ್. ಲೆಟ್ ಮಿ ಸ್ಟಾರ್ಟ್. ಓಕೆ, ಗುಡ್ ಆಫ್ಟರ್ನೂನ್. ಸಿ, when these women they started to come out from the home, ಮನೆಯಿಂದ ಹೆಣ್ಣು ಮಕ್ಕಳು ಹೊರಗಡೆ ಬಂದ ತಕ್ಷಣ ಗಂಡು ಮಕ್ಕಳು ಅವ್ರ ಬಗ್ಗೆ ಏನ್ ಯೋಚನೆ ಮಾಡಿದ್ರು ಅಂತ. ವಾಟ್ ಇಟ್? ಇಸ್ ಇಟ್ ಕ್ಲಿಯರ್? ಎಸ್. ವಾಟ್ ಡಿಡ್ ದ ಮೇಲ್ಸ್, ಮೇಲ್ ಮೀನ್ಸ್ ಗಂಡು ಮಕ್ಕಳು ಅಂತ. ವಾಟ್ ಡಿಡ್ ದ ಮೇಲ್ಸ್ ಥಿಂಕ್? This is a question mark, see here. This is interrogative question. Okay. What did the males think? Oh, ಗಂಡು ಮಕ್ಕಳು ಏನೇನು ಯೋಚನೆ ಮಾಡಿದ್ರು ಹೆಣ್ಣು ಮಕ್ಕಳ ಬಗ್ಗೆ? So the P. Sainath met some of them individually. P. Sainath, to collect this information, he met S. Kanakarajan. Whom did he meet? He met S. Kanakarajan. Who was S. Kanakarajan? 1 marks question. Who was S. Kanakarajan? He was the owner of the Ram Cycle Shop. Ram Cycle Shop in a owner yaru? S. Kanakarajan. Question ಹೀಗಾರ ಕೇಳಬಹುದು, ಹಾಗಾರ ಕೇಳಬಹುದು. Who was the owner of Ram Cycle ಅಂತ ಕೇಳಿದ್ರೆ S. Kanakarajan. Is it clear? Very good. Now in that district, okay, so many dealers were there. Dealers ಅಂದ್ರೆ ಸೈಕಲ್ ಸೆಲ್ ಮಾಡುವವರು ಅಂತ, dealers. Okay, so many dealers were there. He met this dealer. Single dealer ಗೆ ಮೀಟ್ ಮಾಡ್ತಾರೆ ಯಾರು? The P. Sainath met S. Kanakarajan. The single dealer was, he shared his experience of that year. ಅವನಿಗೆ ಆದಂತ ಅನುಭವವನ್ನ ಶೇರ್ ಮಾಡ್ತಾನೆ. ಸರ್, around 350%, imagine ಮಾಡಿ, 350% in the sale of ladies cycle. ಲೇಡೀಸ್ ಸೈಕಲ್ ಅಲ್ಲೇ 350%, 350% ರೇಸ್ ಆಗಿದೆ. ಅಷ್ಟು ಸೈಕಲ್ ಅನ್ನು ನಾನು ಸೆಲ್ ಮಾಡಿದ್ದೀನಿ ಇನ್ ಓನ್ಲಿ 1 year ಅಂತ. ಇನ್ 1 year 350% ಎಕ್ಸ್ಟ್ರಾ ಸೇಲ್ ಮಾಡಿದ್ದೀನಿ ಅಂತ. ಓಕೆ, ಎಸ್, ದಟ್ ಫಿಗರ್ ಇಸ್ ಪ್ರಾಬಬ್ಲಿ an underestimated for the 2 reasons. Now our author is saying it is very less
ಅವನು ಹೇಳ್ತಾ ಇರೋದು ಸ್ವಲ್ಪ ಕಡಿಮೆ ಹೇಳ್ತಾ ಇದ್ದಾನೆ. ವೈ? ಬಿಕಾಸ್ 2 reasons ಆರ್ ದೇರ್. ಅವನು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ನನಗೆ ಕೊಡ್ಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ 2 reasons, 2 ಕಾರಣಗಳಿವೆ. ದಟ್ ಈಸ್, ಒನ್ ಈಸ್ ಎ ಲಾಟ್ of women, see a lot of women, okay, see a lot of women unable to wait for ladies cycle. ಹೌದಲ್ವಾ? yesterday we come to know that many women they preferred gents cycle ಅನ್ನ ಬಹಳ ಹೆಣ್ಣು ಮಕ್ಕಳು ಪ್ರಿಫರ್ ಮಾಡ್ತಾರೆ, ಅಂದ್ರೆ ಇಷ್ಟಪಟ್ಟು ತಗೊಂತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಸರ್ ನಮಗೆ ಮಕ್ಕಳು ಕೂಡ ಇದ್ದಾರೆ, ಆ ಮಕ್ಕಳನ್ನ ಸೈಕಲ್ ಬಾರ್ ಮೇಲೆ ಕುಂದಿರ್ಸ್ತೀವಿ, ನಮ್ಮ ವಸ್ತುಗಳನ್ನ ಕ್ಯಾರಿಯರ್ ಅಲ್ಲಿ ಹಿಂದಿಟ್ಕೊಂತೀವಿ ಸರ್, ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ಅಸ್ ಅಂತ. ದಿಸ್ ಈಸ್ ದ ರೀಸನ್. ಓಕೆ, ಅಡಿಷನಲ್ ಬಾರ್ ಅಂತ ಹೇಳ್ತೀವಿ ಅದನ್ನ, ಅಡಿಷನಲ್ ಬಾರ್ ಅಂತ. ಅನ್ಏಬಲ್ ಟು ವೇಟ್ ಫಾರ್ ದ ಲೇಡೀಸ್ ಸೈಕಲ್ ಅಂಡ್ ದೆನ್ ವಾಟ್ ದೇ ಡಿಡ್, ದೇ ವೆಂಟ್ ಫಾರ್ ಮೆನ್ಸ್ ಸೈಕಲ್. ಹೌದಲ್ವಾ? ದೇ ವೆಂಟ್ ಫಾರ್ ಮೆನ್ಸ್ ಸೈಕಲ್. ಸೊ he didn't speak about the males cycle. ಯಾರು? ಎಸ್ ಕನಕರಾಜನು. he has given only information of ladies cycle ಅಲ್ಲಿ 350% ಇನ್ಕ್ರೀಸ್ ಆಯ್ತು ಅಂತ ಹೇಳ್ತಾನೆ. ಬಿಕಾಸ್ ರೀಸನ್ ಏನು, ಯಾಕೆ ಇಲ್ಲಿ ಕಡಿಮೆ ಕಾಣ್ತಾ ಇದೆ ನಮ್ಗೆ ಅಂತ ಹೇಳ್ತಾನೆ. ಯಾರು? ದ ಪಿ ಸೈನಸ್ said why, because many women they preferred which cycle, males cycle. ಮೇಲ್ ಸೈಕಲ್ ಅನ್ನು ಕೂಡ ಅವರು ಕೊಂಡ್ಕೊಂಡ್ರು ಸರ್ ಅಂತ. ನೆಕ್ಸ್ಟ್ ಸೆಕೆಂಡ್ ರೀಸನ್, ಎರಡನೇ ರೀಸನ್ ಏನಾಗಿರ್ಬೋದು ಹಾಗಿದ್ರೆ, ಕನಕರಾಜನ್ ಶೇರ್ಡ್ ಹಿಸ್ ಇನ್ಫಾರ್ಮೇಶನ್ ವಿತ್ ಮೀ ಮೀನ್ಸ್ ಸಾಯಿನಾಥ್, ಓಕೆ, ವಿತ್ ಗ್ರೇಟ್ ಕಾಷನ್, ಬಹಳ ಎಚ್ಚರಿಕೆಯಿಂದ. ಹೌದಲ್ವಾ? ದಟ್ ಈಸ್ ಕಾಮನ್ ಥಿಂಗ್. ಯಾರ್ದಾದ್ರು ನೀವು ದೊಡ್ಡ ಅಂಗಡಿಗೆ ಮಾರೋಡೀಸು ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡೋಣ ಹತ್ರ, ಇಫ್ ಯು ಗೋ ಅಂಡ್ ಸಿಟ್ ಫಾರ್ ಎ ಟೈಮ್, ಸರ್ ಎಷ್ಟು ಬಿಸ್ನೆಸ್ ಮಾಡ್ತೀರಾ ಹಾಗೆ ಹೀಗೆ ಅಂದ್ರೆ ಬಹಳ ಎಚ್ಚರಿಕೆಯಿಂದ ನಿಮ್ಮ ಹತ್ರ ಮಾತಾಡ್ತಾರೆ. It is not a easy to speak about their economical income. It is not a easy task. ನಿಮ್ಮ ಹತ್ರ ಹಾಗೆ ಹೇಳಕ್ ಬರಲ್ಲ ಅವರು, ಅವರ ಸಂಪಾದನೆ ಎಷ್ಟು ಟರ್ನ್ ಓವರ್ ಮಾಡ್ತಾರೆ ಅಂತ. ಹೌದಲ್ವಾ? ಬಿಕಾಸ್ ದೇ ಶುಡ್ ನಾಟ್ ಶೇರ್. That is the reason here N. Kanakarajan, he has taken the caution while he is speaking with our P. Sainath. He thought, I andre really P. Sainath. He thought P. Sainath is an agent of tax office. ಅವನು ಏನ್ ಅನ್ಕೊಂಡ್ಬಿಟ್ಟ ಅಲ್ಲಿ, ಎಸ್ ಕನಕರಾಜನ್, he thought might be possibilities are there. This P. Sainath is from a income tax office ಇಂದ ಬಂದಿರಬೇಕು ಅನ್ಕೊಂಡ್ಬಿಟ್ಟು ಡಿಪಾರ್ಟ್ಮೆಂಟ್ ಇಂದ. he did not give the clear picture of the sales. Okay, is it clear my dear? Any doubt? Is it clear? Hello? Yes, thank you. Next paragraph. In any case, next paragraph. In any case, not all males were hostile. What does it mean? Case ಅಂದ್ರೆ ಏನು? ಈ ಎಲ್ಲ ವಿಷಯಗಳಲ್ಲಿ ಅಂತ. ಯಾವ ವಿಷಯ? The women, they are moving out from their home. ಹೌದಲ್ವಾ? ಹೆಣ್ಣು ಮಗು ಮನೆಯಿಂದ ಹೊರಗಡೆ ಬರುವಂತಹ ವಿಷಯ. Not all men were hostile. Hostile means what here? Hostile means what? Dislike ಅಂತ. Dislike ಅಥವಾ one more, opposite. ಎಲ್ಲ ಗಂಡು ಮಕ್ಕಳು ಏನೋ ಅವ್ರಿಗೆ ವಿರುದ್ಧವಾಗಿ ನಿಂತ್ಕೊಂಡಿರ್ಲಿಲ್ಲ. Some of them, some were even encouraging. See there? Some were even encouraging. ಅವರಿಗೆ ಎನ್ಕರೇಜ್ ಕೂಡ ಮಾಡೋರು ಇದ್ರು ಅದರಲ್ಲಿ ಮೇಲಲ್ಲಿ, but they were not coming forward. Okay, Muthu Bhaskaran, one example for you, very important 1 marks question. Muthu Bhaskaran, a male Arivoli activist. This is only one name you will get in full chapter. Many names, only female names has mentioned here. Only one male candidate who is called as the Arivoli activist. ಎಲ್ಲ ಹೆಣ್ಮಕ್ಳ ಬಗ್ಗೆನೇ ಓದಿದ್ವಿ ನಾವು. ಮುತ್ತು ಭಾಸ್ಕರನ್ is the male Arivoli activist. Arivoli activist ಅಂದ್ರೆ ಏನು? ಅರಿವೋಲಿ ಏಕಮಲ್ಲಿ ಒಬ್ಬ ಅವನು ಕೂಡ ಭಾಗಿದಾರ ಅಂತ. For instance, he wrote the
ಉದಾಹರಣೆಗೆ ಇನ್ಸ್ಟೆನ್ಸ್ ಅಂದ್ರೆ ಉದಾಹರಣೆ ನಿಮಗೆ ಒಂದು ಮುತ್ತು ಭಾಸ್ಕರನ್ ಏನ್ ಮಾಡ್ದ ಹೆಣ್ಣು ಮಕ್ಕಳಿಗಾಗಿ ಅಂದ್ರೆ he wrote the famous cycling song in exam 1 marks question. Who was ಮುತ್ತು ಭಾಸ್ಕರನ್ ಅಂತ ಕೇಳಿದ್ರೆ he was a male Arivoli activist ಅಂತ ಬರೀರಿ. Second question, who wrote the famous cycling song? Answer is ಮುತ್ತು ಭಾಸ್ಕರನ್ ಅಂತ. Is it clear? Is it clear? And later it become the anthem of that Tamil Nadu. ಅಲ್ಲಿ ತಮಿಳುನಾಡು ನಲ್ಲಿ ಅಂದ್ರೆ ಅವ್ರದ್ದೇನು anthem ಅಂತ ಹೇಳಿದ್ರೆ ಬರೀ ಸೈಕಲ್ ನವರಿಗೆ. Okay, is it clear? Yes, shall we move to next paragraph? Yes, hello, hello, everyone is busy in lunch? No, snacks, yeah, yeah, everyone is busy in snacks, preparing snacks. Yes, sir, chapter is over now, over, okay. See here, when in the blazing heat of ಸುಡುವ ಬಿಸಿಲು, ಎಲ್ಲಿ ಸುಡುವ blazing heat ಅಂದ್ರೆ ಸುಡುತ್ತಿರುವ ಬಿಸಿಲು ಎಲ್ಲಿದೆ? ಕುಡುಮನೈ ಮಲೈಸ್, this is a place name. The stone workers quarries ಅಂತ ಹೇಳಿದ್ರೆ ಕಲ್ಲನ್ನ ಹೊಡೆಯುವಂತಹ, ಕಲ್ಲು ಕೆಲಸವನ್ನು ಮಾಡುವಂತಹ ಕೆಲಸಗಾರರು, ಹೆಣ್ಣು ಮಕ್ಕಳು. You run into the Manoramani, the very important character. One more, 1 marks question. The name Manoramani. What is her age? 22. ಇದು ಹೆಣ್ಣು ಮಗು, female. Manoramani, she is around 22, training others. You know, it is all worth it. A quarry worker and a Arivoli volunteer. ಹೇಗೆ ಸರ್ ಗೊತ್ತಾಯ್ತು ನಿಮ್ಗೆ ಇದು ಫೀಮೇಲ್ ಅಂತ ಹೇಳಿದ್ರೆ? ಹಿಯರ್ ದೇ ಹ್ಯಾಡ್ ಗಿವನ್ ದಟ್ ಈಸ್ ಹರ್ ಸೆಲ್ಫ್. ನೋಡಿ ಇಲ್ಲಿ ಹರ್ ಸೆಲ್ಫ್ ಅಂತ ಕೊಟ್ಟಿದ್ದಾರೆ. ಇಸ್ ಇಟ್ ಕ್ಲಿಯರ್ ನೌ? ಶಿ ಈಸ್ ಫೀಮೇಲ್. ಓಕೆ, ಎಸ್, ಕ್ಲಿಯರ್ ಆಯ್ತಾ? ಎಸ್, ನೋಡಿ, ಶಿ ಈಸ್ ಎ ಕ್ವಾರಿ ವರ್ಕರ್, ಕಲ್ಲಲ್ಲಿ ಅಂತ ಹೇಳಿದ್ರೆ ಸ್ಟೋನ್ ಕೆಲಸ ಮಾಡುವವಳು ಯಾರು? ನಾಟ್ ಓನ್ಲಿ ದಟ್, ಟು ಶಿ ಈಸ್ ಎ Arivoli volunteer. Volunteer means what? Yes, herself, she came forward to teach others. Whom? To learn the cycling. ಏನನ್ನ ಕಲಿಸ್ತಾ ಇದ್ಲು? To her co-workers, means those who are working with her in that quarries. She is teaching how to ride a cycle. Okay, very good. Our areas are a Sorry sir, I am busy. I will call you back. Thank you so much. Bye. Sorry. See, is it clear now what we learned now? Manoramani annolo, she is working where? Under hot sun, blazing heat of Kudimanais Malai, the stone quarries, a laborer. Manoramani, around 22 years old. She is a quarry worker and a Arivoli volunteer also. She was teaching to her co-workers. What she was teaching? How to ride a cycle. Our areas are a little cut off ಅಂದ್ರೆ ಏನು? ರಿಮೋಟ್ ಏರಿಯಾಸ್ ಅಂತ. ಅಲ್ಲಿ ಸೈಕಲ್ ಹೋಗಲ್ಲ, ಅಲ್ಲಿ ಬಸ್ಸು ಹೋಗಲ್ಲ ಕಣ್ರಿ. She told me means who? Nana. Me means P. Sainath. She told to P. Sainath, those who know cycling, sir, cycle ಕಲಿತವರಿಗೆ ಗೊತ್ತು ಸರ್ ಅದರ ಪ್ರಾಮುಖ್ಯತೆ ಏನಕ್ಕೆ. They can be mobile. Mobile means what? ಕೈಲಿ ಇಟ್ಕೊಂಡ ಮೊಬೈಲ್ ಇಲ್ಲ. They can be mobile means free ಅಂತ. ಎಷ್ಟು ಫ್ರೀ ಆಗಿರ್ತಾರೆ ಗೊತ್ತಾ? In a single week in 1992, more than 70,000 women displayed their cycle skill at the public exhibition contest run by Arivoli. Impressed the UNICEF. 1 marks question. Who sanctioned the 50 mopeds? 50 mopeds ಅಂತ ಹೇಳಿದ್ರೆ ಲೂನಾ ಅಂತ. ಲೂನಾ ಅದಕ್ಕೆ ಮೋಟಾರು ಇರುತ್ತೆ, ಪೆಡ್ಲು ಇರುತ್ತೆ, ಅದಕ್ಕೆ ಅದನ್ನ ಮೊಪೆಡ್ಸ್ ಅಂತ ಹೇಳ್ತಾರೆ. Is it clear? See, when 70,000 rural women participated in the public exhibition contest, what happened? UNICEF was impressed by the rally and
they sanctioned 50 mopeds. Is it clear? Yes? Yes. Thank you. Any doubt? Hello? No. Yes, UNICEF. Yes. See, cycling has had very definite economic implications. It boost economic ಅಂತ ಹೇಳಿದ್ರೆ money ಅಂತ indirectly. ತಿಳ್ಕೊಳ್ಳಿ ಒಂದು ಈ ಸೈಕ್ಲಿಂಗ್ ಸ್ಟಾರ್ಟ್ ಆದ್ಮೇಲೆ ಏನಾಗುತ್ತೆ? This is 4 marks questions in your exam. Now the answer starts here. ಸೈಕಲ್ ನಿಂದ ಏನೇನು ಉಪಯೋಗವಾಯಿತು, how it helps, ಏನೇನು ಲಾಭ ಆಯಿತು ಅಂತ ಆನ್ಸರ್ ಫ್ರಮ್ ಹಿಯರ್. ಇಟ್ ಬೂಸ್ಟ್ಸ್ ದಿ ಇನ್ಕಮ್ ಆಫ್ ದಿ ಫ್ಯಾಮಿಲಿ. ಬೂಸ್ಟ್ಸ್ ದಿ ಇನ್ಕಮ್ ಆಫ್ ದಿ ಫ್ಯಾಮಿಲಿ. ಅಂಡರ್ಸ್ಟುಡ್? ಸೆಕೆಂಡ್ ಒನ್, ವುಮೆನ್ ಹಿಯರ್ ಸೆಲ್ ಅಗ್ರಿಕಲ್ಚರ್ ಅಂತ ಹೇಳಿದ್ರೆ ವೆಜಿಟೇಬಲ್ಸ್ ಅಂತ. ಕ್ಲಿಯರ್? ನೆಕ್ಸ್ಟ್, ಗದ್ದೆಗಳಲ್ಲಿ ಏನೇನು ಬೆಳೀತಾ ಇರೋದು ಅದು ಅಂತ. ಅದರ್ ಪ್ರೊಡ್ಯೂಸ್ ವಿತ್ ಇನ್ ಎ ಗ್ರೂಪ್ ಆಫ್ ವಿಲೇಜ್. ಅಷ್ಟೇ ಅಲ್ಲ, ವಿಲೇಜ್ ಗಳಿಗೆ ಹೋಗಿ ಅವರು ವಾಟ್ ದೇ ವರ್ ಡೂಯಿಂಗ್, they were selling their products. For them, this bicycle cuts down on time wasted for waiting for buses. See there? This is the third point. In the third point too, it cuts their time. Before andre cycle ಕಲಿಯೋಕ್ಕಿಂತ ಮುಂಚಿತವಾಗಿ they were waiting for the buses on the bus stop. ಹೌದಲ್ವಾ? ಅಲ್ಲೇ ಟೈಮ್ ಪಾಸ್ ಆಗ್ತಾ ಇತ್ತು. Nowadays they are not going to bus stop, they are not waiting for the buses, directly they are moving on their work. ಡೈರೆಕ್ಟ್ ಆಗಿ ವರ್ಕಿಗೆ ಹೋಗ್ತಾ ಇದಾರೆ. ಏನನ್ನ? ಪಾತ್ರೆ ಮಾರೋರು ಪಾತ್ರೆ ಮಾಡ್ತಾ ಇದಾರೆ, ತರಕಾರಿ ಮಾರೋರು ತರಕಾರಿ ಮಾಡ್ತಾ ಇದಾರೆ ವಿತ್ ದ ಹೆಲ್ಪ್ ಆಫ್ ಸೈಕಲ್. ಇಸ್ ಇಟ್ ಕ್ಲಿಯರ್? ವೆರಿ ಗುಡ್. ಏನ್ ಸರ್ ಹೀಗೆ ಹೇಳ್ತಾ ಇದೀರಂತ? ಎಸ್, ಇಫ್ ಯು ಗೋ ಬೈ ಬಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಡ್ಯೂರಿಂಗ್ ಮಾರ್ಕೆಟ್ ಡೇ ನೀವು ಬಸ್ ಹತ್ತಿದ್ರೆ ಎಷ್ಟೋ ಜನ ಹೆಣ್ಮಕ್ಳು ಬಸ್ ಅಲ್ಲಿ ಪೇರ್ಲೆ ಹಣ್ಣು ಅಥವಾ ಫ್ರೂಟ್ಸ್ ಆರ್ ವೆಜಿಟೇಬಲ್ಸ್ ಎಲ್ಲ ತಂದು ಪುಟ್ಟಿನಲ್ಲಿ ಇಟ್ಕೊಂತವ್ರೆ. ಬಸ್ಸು ಮತ್ತೆ ಬಸ್ ಸ್ಟಾಪ್ ಬಂದಾಗ ಅವರ ಪ್ಲೇಸಿಗೆ ದೇ ವಿಲ್ ಗೆಟ್ ಡೌನ್ ದೇರ್. ವಾಟ್ ಡಸ್ ಇಟ್ ಮೀನ್? ದೇ ವಿಲ್ ಟ್ರಾನ್ಸ್ಪೋರ್ಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ದೇ ನೀಡ್ ಅ ವೆಹಿಕಲ್. ಅವರಿಗೆ ಒಂದು ಸಂವಹನ ಬೇಕು. ಹೌದಲ್ವಾ? ದಟ್ ಈಸ್ ದ ರೀಸನ್. ಸಿ, ದಿಸ್ ಈಸ್ ಎ ಕ್ರೂಷಿಯಲ್ ಇನ್ ದ ಪೂರ್ಲಿ ಕನೆಕ್ಟೆಡ್ ರೋಡ್ಸ್. ಕ್ರೂಷಿಯಲ್ ಅಂದ್ರೆ ಈಗ ರಿಮೋಟ್ ಏರಿಯಾಸ್ ಅಂತ ಹೇಳಿದ್ನಲ್ವಾ, ರಿಮೋಟ್ ಏರಿಯಾಸ್ ಗಳಲ್ಲಿ ಬಹಳ ಕ್ರೂಷಿಯಲ್ ಕಂಡ್ರಿ. ಬಸ್ ವ್ಯವಸ್ಥೆ ಇಲ್ಲ, ಏನು ಇಲ್ಲ. How they should get the vegetables, how they should get the utensils, how they should get the what you say, the ration. That's the reason now she is saying what she said, and the piece I not observed here. Now it has become easier for them. Next one, he said it gives you much more time. ಈಗ ಅವರಿಗೆ ಸಮಯ ಜಾಸ್ತಿ ಸಿಗ್ತಾ ಇದೆ. Before they were spending more time in the bus stop, they were spending more time in waiting for buses. Nowadays they are getting more time. ಜಾಸ್ತಿ ಸಮಯ ಸಿಗ್ತಾ ಇದೆ ಅಂದ್ರೆ ಅರ್ಥ ಏನು? ಜಾಸ್ತಿ ಪ್ರಾಡಕ್ಟ್ಸ್ ಅನ್ನ ಸೆಲ್ ಮಾಡಬಹುದು ಅಂತ. ಓಕೆ, 4 marks ಆನ್ಸರ್. ಆನ್ ಫೋಕಸ್ ಆಫ್ ವೇರ್ ದೇ ವರ್ ಸ್ಪೆಂಡಿಂಗ್ ಮೋರ್ ಟೈಮ್ ಆನ್ ಸೆಲ್ಲಿಂಗ್ ದೇರ್ ಪ್ರೊಡ್ಯೂಸ್ ಅಂದ್ರೆ ಏನು ಉತ್ಪಾದನೆ ಮಾಡಿದಾರೋ ಅದನ್ನ ಅಂತ. ನೆಕ್ಸ್ಟ್ ಒನ್, ಇಟ್ ಎನ್ಲಾರ್ಜಸ್ ದಿ ಏರಿಯಾ. ನೋಡಿ, ಇಟ್ ಎನ್ಲಾರ್ಜಸ್ ದಿ ಏರಿಯಾ ಮೀನ್ಸ್ ವಾಟ್? ಜಸ್ಟ್ ಇಮ್ಯಾಜಿನ್, ನೀವೇ ಇದರಲ್ಲಿ ಒಬ್ರು ಅಂತ, ಯು ಆರ್ ಗೋಯಿಂಗ್ ಟು ಸೆಲ್ ಸಮಥಿಂಗ್. ಎರಡು ವಿಲೇಜ್ ಹೋಗಿ ವಾಪಸ್ ಬರ್ತಾ ಇದ್ರಿ ಫಸ್ಟ್ ಗೆ. ಓಕೆ, ಥ್ರೂ ಬಸ್ ಯು ಆರ್ ಗೋಯಿಂಗ್ ದೇರ್. ಬಿಗಿನಿಂಗ್ ಅಲ್ಲೆಲ್ಲ ಬಸ್ ನಲ್ಲಿ ಹೋಗ್ತಾ ಇದ್ರಿ. ನವೇಡೇಸ್ ಬೈ ಬಸ್ ವೈಲ್ ಯು ಆರ್ ಗೋಯಿಂಗ್. ನವೇಡೇಸ್ ಯು ಚೇಂಜ್ ಇಟ್. ಈಗ ಬಸ್ ಅಲ್ಲಿ ಹೋಗ್ತಾ ಇಲ್ಲ ನೀವು, ಬೈ ಸೈಕಲ್ ಯು ಆರ್ ಗೋಯಿಂಗ್. ವೈಲ್ ಯು ಆರ್ ಗೋಯಿಂಗ್ ಓನ್ಲಿ ಯು ವಿಲ್ ಸ್ಟಾರ್ಟ್ ಟು ಸೆಲ್. ಎಲ್ಲೆಲ್ಲಿ ಕೈ ಕಡಿದ್ರು, ಯಾರ್ಯಾರು ಕೈ ಮಾಡಿದ್ರು ಅಲ್ಲೆಲ್ಲ ನಿಂತ್ಕೊಂಡು you will sell your products. What does it mean? Means to cover more areas. Lastly, it can increase your leisure time. ಹೌದಲ್ವಾ? 100% ರೈಟ್. ಲೀಸರ್ ಟೈಮ್ ಅಂದ್ರೆ ಫ್ರೀ ಟೈಮ್ ಅಂತ. ಎಷ್ಟೇ ವರ್ಕ್ ಮಾಡಿದ್ರು ಮನುಷ್ಯನಿಗೇನು ಲೀಸರ್ ಟೈಮ್ ಅನ್ನೋದು ಬೇಕು ಅಂತ. ಹೌದಲ್ವಾ? ಸೊ they are getting nowadays free time to spend with their family. Should you also choose ಅಂತ. ಓಕೆ, ಮಾಡ್ಲೇಬೇಕಲ್ವಾ ಹಾಗೆ ಅಂತ. Next, small producers used to wait for, okay, 4 marks question. Small producers who used to wait for buses. ನೋಡಿ, ಯಾರು ಸ್ಮಾಲ್ ಪ್ರೊಡ್ಯೂಸರ್ಸ್ ಅಂದ್ರೆ ಚಿಕ್ಕ ಕೈಗಾರಿಕೆಗಳನ್ನ ಮಾಡುತ್ತಿದ್ರು. ಅವ್ರು ಏನ್ ಮಾಡ್ತಾ ಇದ್ರು? They were waiting for the buses, often dependent on fathers. ನೋಡಿ, ಡಿಪೆಂಡೆಂಟ್ ಅಂತ ಹೇಳಿದ್ರೆ ಏನು? ಅವಲಂಬಿತ. ಇಂಡಿಪೆಂಡೆಂಟ್ ಮೀನ್ಸ್
ಯಾರ ಮೇಲೂ ಅವಲಂಬಿತವಾಗಿಲ್ಲ ಅಂತ. ಬಿಫೋರ್ this Arivoli Tiyakam movement, they were dependent on the fathers, they dependent on the brothers, husbands, sons. ಈ ನಾಲ್ಕನ್ನ ಹೇಳಿ ಸೇರಿ ಮೆನ್ ಫ್ಲೋಕ್ ಅಂತ ಹೇಳ್ತೀವಿ. ಮೆನ್ ಫ್ಲೋಕ್ ಎಲ್ಲಾ ಜಾತಿನವರು ಬಂದ್ರು ಇದರಲ್ಲಿ. ಓಕೆ, ಎಲ್ಲರೂ ಬಹಳ ಜನ ಗ್ರೂಪ್ ನಾಟ್ ಓನ್ಲಿ ದಿಸ್ ಮೆನಿ ಟು ಈವನ್ ರೀಚ್ ದಿ ಬಸ್ ಸ್ಟಾಪ್. ಬಸ್ ಸ್ಟಾಪಿಗೆ ಹೋಗ್ಬೇಕು ಅಂದ್ರೂ ಕೂಡ ಪಾಪ ಅವರು ಯಾರಾದ್ರೂ ಜೊತೆಗೆ ಬೇಕಾಗಿತ್ತು ಅವರಿಗೆ, ಬಿಟ್ಟು ಬಾರೋ ಅಂತ ವೇಟ್ ಮಾಡೋರು, ಬಿಟ್ಟು ಬನ್ನಿ ನಮಗೆ ಅಂತ. ಓಕೆ, ದೇ ಕುಡ್ ಕವರ್ ಓನ್ಲಿ ಲಿಮಿಟೆಡ್ ನಂಬರ್ ಆಫ್ ವಿಲೇಜಸ್. ನೋಡಿ, ಲಿಮಿಟೆಡ್ ನಂಬರ್ ಆಫ್ ವಿಲೇಜಸ್ ಟು ಸೆಲ್ ದೇರ್ ಪ್ರಾಡಕ್ಟ್ಸ್. ಪ್ರೊಡ್ಯೂಸ್ ಅಂದ್ರೇನೆ ಪ್ರಾಡಕ್ಟ್ಸ್ ಅಂತ, ಏನು ಉತ್ಪಾದನೆ ಮಾಡಿರ್ತಾರೋ ಅದು ಅಂತ. ಎನಿಥಿಂಗ್, ಇಟ್ ಮೇ ಬಿ ವೆಜಿಟೇಬಲ್ಸ್ ಆರ್ ಯುಟೆನ್ಸಿಲ್ಸ್, ಎನಿಥಿಂಗ್ ರೇಷನ್. ಓಕೆ, ದೇ ಕುಡ್ ಕವರ್ ಸಮ್ ವಾಕ್ಡ್. ನೋಡಿ, ಸಮ್ ವಾಕ್ಡ್ ಅಂದ್ರೆ ಏನು? ಬೈ ವಾಕ್ ದೇ ಯೂಸ್ ಟು ಗೋ. ದೋಸ್ ಹೂ ಕೆನಾಟ್ ಅಫೋರ್ಡ್ ಅ ಬೈಸೈಕಲ್ ಸ್ಟಿಲ್ ಡೂ. ಈಗ್ಲೂ ಕೂಡ ಎಷ್ಟೋ ಜನ ಸೈಕಲ್ ಅನ್ನ ತಗೊಂಡಿಲ್ಲ, ಅವ್ರು ಏನ್ ಮಾಡ್ತಾರೆ? ಬೈ ವಾಕ್ ದೇ ಗೋ ಅಂತ. ಹೌದಲ್ವಾ? ದೀಸ್ ವುಮೆನ್ ಹ್ಯಾಡ್ ಟು ರಶ್ ಬ್ಯಾಕ್ ಅರ್ಲಿ ಟು ಲೆಂಡ್. ಅಂತ ಹೆಣ್ಣು ಮಕ್ಕಳು, ಯಾವ ಹೆಣ್ಣು ಮಕ್ಕಳು? ದ ವುಮೆನ್ ಹೂ ಡಿಡ್ ನಾಟ್ ಕಮ್ ಫಾರ್ವರ್ಡ್ ಟು ಚೇಂಜ್ ವಿತ್ ದ ವೀಲ್ ಆಫ್ ಟೈಮ್. ದೋಸ್ ವುಮೆನ್ who is not ready to change with the wheel of this time, with this generation, she is rushing back early to her home. rush ಅಂತ ಹೇಳಿದ್ರೇನು? ಓಡಿ 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 ಸಂಜೆ ಮತ್ತೆ ಮನೆಗೆ ಹೋಗೋದು. ಯಾರು? those who did not learn cycling, those who went to earn money out of the home. Why? to tend the children, ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ, to perform and to bring the water, to fetch the water, ನೀರನ್ನ ತರ್ಲಿಕ್ಕೆ, ಗಂಡಗೆ ಅಡಿಗೆ ಮಾಡಿ ಹಾಕ್ಲಿಕ್ಕೆ, ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ಓಡಿ 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 ಸಂಜೆ ಮನೆಗೆ ಬರ್ತಾ ಇದ್ಲು. ವಾಟ್ ಡಸ್ ಇಟ್ ಮೀನ್? ಶಿ ಈಸ್ ನಾಟ್ ಗೆಟಿಂಗ್ ದ ಲೀಸರ್ ಟೈಮ್ ಅಂತ. ಯಾರು? ಹೂ ಇಸ್ ನಾಟ್ ರೆಡಿ ಟು ಚೇಂಜ್ ಅಂತ ಹೆಣ್ಣು ಮಕ್ಕಳು ಈಗ್ಲೂ ಕೂಡ ಅಲ್ಲಿ ವ್ಯವಸ್ಥೆ ಹೀಗಿದೆ ಅವ್ರದ್ದು ಅಂತ. ದೋಸ್ ಹೂ ಹ್ಯಾವ್ ಬೈಸಿಕಲ್. ನೋಡಿ, ಈಗ ದಿಸ್ ಈಸ್ ಅನದರ್ ಆನ್ಸರ್. ದೋಸ್ ಹೂ ಹ್ಯಾವ್ ಬೈಸಿಕಲ್, ಸಿ ಹಿಯರ್, ದೋಸ್ ಹೂ ಹ್ಯಾವ್ ಬೈಸಿಕಲ್, ಯಾರ ಹತ್ರ ಸೈಕಲ್ ಇದೆಯೋ, now combine these different tasks with the non-challenge. Those who have cycle at a time, they are doing the different task. ಹೋಗ್ತಾ ಹೋಗ್ತಾನೆ ಮಗುನ ಕುಂದಿರ್ಸ್ಕೊಳ್ಳೋದು, ಮುಂದ್ಗಡೆ ಹಿಂದ್ಗಡೆ ಕ್ಯಾರಿಯರ್ ಅಲ್ಲಿ ವಸ್ತುಗಳನ್ನ ಇಟ್ಕೊಳ್ಳೋದು. while they were going, they will drop their child to the school. while they were coming back, they will do it. same time they were selling their products, which means you can, means those women can even along some remote road see a young mother. ನೀವು ನೋಡ್ಬೋದಲ್ಲಿ ಹೋದ್ರೆ young mother, ಆ ತಾಯಿ ಆದವಳು take her child on the bar, made her child to sit on the bar. on the bar ಅಂದ್ರೆ ಮೇಲ್ ಸೈಕಲ್ ಅಂತ, ನಾಟ್ ಫಿಮೇಲ್ ಸೈಕಲ್. ಓಕೆ, is it clear? very good. ಪ್ರೊಡ್ಯೂಸ್ ಪ್ರಾಡಕ್ಟ್ಸ್ ಎಲ್ಲಿ ಇಟ್ಕೊಂತ ಇದ್ಲು? ಆನ್ ದಿ ಕ್ಯಾರಿಯರ್, ಹಿಂದ್ಗಡೆ ಅಂತ. ಶಿ ಕುಡ್ ಬಿ ಕ್ಯಾರಿಂಗ್ 2, perhaps even 3. perhaps even 3. ನೀವು ನೋಡಿರ್ಬೋದು, ಇನ್ ದ ರಿಮೋಟ್ ಪ್ಲೇಸಸ್ ವೀಕ್ಲಿ ಒನ್ಸ್ ದೇ ವಿಲ್ ಗೆಟ್ ದ ಡ್ರಿಂಕಿಂಗ್ ವಾಟರ್ ಅಂದ್ರೆ ನೀರು, ಕುಡಿಯುವ ನೀರು ವಾರಕ್ಕೊಮ್ಮೆ ಸಿಗುತ್ತೆ. ಎಷ್ಟೋ ಈಗಲೂ ಕೂಡ ಪ್ರೆಸೆಂಟ್. ಓಕೆ, ಯು ಡೋಂಟ್ ಥಿಂಕ್ ದಟ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ವೆರಿ ಫೈನ್. ವಿ ಆರ್ ಅಂಡರ್. ಓಕೆ, ನಿಮಗೆ ಗೊತ್ತಿಲ್ಲ ಇನ್ನು ಹೊರಗಡೆ ಪ್ರಪಂಚ. ಸಿ, ದೀಸ್ ಚಾಪ್ಟರ್ಸ್ ಆರ್ ಫಾರ್ ಯು ಟು ಚೇಂಜ್ ಯುವರ್ ಸೆಲ್ಫ್, ಟು ಚೇಂಜ್. ಹೌದಲ್ವಾ? ನೀರಿನ ಬಳಕೆ ಮಿತವಾಗಿ ಮಾಡಿ ಎಲ್ಲ ಇಂಡೈರೆಕ್ಟ್ಲಿ ದೇ ಆರ್ ಸೇಯಿಂಗ್. ಸಿ, ಪರ್ಹ್ಯಾಪ್ಸ್ ಈವನ್ 3 or pots of water hung across the back. ಹಿಂದ್ಗಡೆ ಕ್ಯಾರಿಯರಿಗೆ 3 ರಿಂದ 4 ರಿಂದ 6 ಕೊಡ್ಪಾನಗಳನ್ನ ಸಿಗಿಸ್ಕೊಂಡು ನೀರನ್ನ ತರ್ತಾ ಇದ್ರು. ಐ ಹ್ಯಾವ್ ಸೀನ್. ಆದ್ರೆ ವಿತೌಟ್ ಸೈಕಲ್ ಇರೋರು ಏನ್ ಮಾಡ್ಬೇಕು? they should go by walk 4 kilometers. ಹೌದಲ್ವಾ? they should keep one on their head, one on their side. ಒಂದು ಸೈಡ್ ಅಲ್ಲಿ ಇಟ್ಕೊಂಡು, ಸೊಂಟದ ಮೇಲೆ ಒಂದು, ತಲೆ ಮೇಲೆ ಇಟ್ಕೊಂಡು ನೆಟ್ಕೊಂಡು ಬರ್ಬೇಕು ಅವರು. ಬಟ್ those who have cycle, now happily they are moving to fetch water. okay, cycling towards work or home, ಮನೆಯಲ್ಲಾಗಿರ್ಬೋದು ಅಲ್ಲಾಗಿರ್ಬೋದು. now they are doing the dual task. okay, dual task ಅಂದ್ರೆ ಅರ್ಥ ಆಯ್ತಲ್ವಾ? we are in the last paragraph of our chapter 8. it could be very wrong. listen, if you are thinking this is because of this cycle they are getting more income, you are a fool anta.
ಯು ಆರ್ ಎ ಫೂಲ್, ಡೋಂಟ್ ಥಿಂಕ್ ಲೈಕ್ ದಟ್ ಅಂತ. ವಿ ಡಿಡ್ ನಾಟ್ ಲರ್ನ್ ಸೈಕಲ್ ಫಾರ್ ದಿಸ್. ನೋಡಿ ಅಲ್ಲಿನ ಹೆಣ್ಮಕ್ಳು ಹೇಳ್ತಾರೆ, ಸರ್ ಇಟ್ ವುಡ್ ಬಿ ವೆರಿ ರಾಂಗ್. ನೀವೇನಾದ್ರೂ ಹಾಗೆ ಯೋಚನೆ ಮಾಡಿದ್ರೆ ಅದು ತಪ್ಪು. ಏನು? ಟು ಎಂಫಸಿಸ್ ದ economic aspect all over all else, the sense of self-respect it brings is vital. Vital means important. IMP ಅಂತ. See there, ಸರ್ ಆ ದುಡ್ಡು ತಗೊಂಡು ಏನ್ರಿ ಮಾಡ್ತೀರಾ? ಸೆಲ್ಫ್ ರೆಸ್ಪೆಕ್ಟ್ ಇದೆ ಅಲ್ವಾ, ಅದ್ರ ಮುಂದೆ ಏನು ಅಲ್ಲ ಸರ್. ಹೌದಲ್ವಾ? ನಿಮಗ್ ನಾನು 5 ಹೊತ್ತು ಊಟ ಹಾಕ್ತೀನಿ ಅಂದ್ಬಿಟ್ಟು ನಾನು ಚಪ್ಪಲಿ ಬಿಡ ಜಾಗದಲ್ಲಿ ನಿಮ್ಮನ್ನು ಕುಂದಿರ್ಸಿದ್ರೆ ಯು ವಿಲ್ ಬಿ ಹ್ಯಾಪಿ? ಯು ವೋಂಟ್ ಬಿ ಹ್ಯಾಪಿ. ಹೇ ಚಿಕನ್ ಕೊಡ್ತೀನಿ, ಎಗ್ ಕೊಡ್ತೀನಿ, ಅಂಡ್ ಬರ್ಗರ್ ಐ ವಿಲ್ ಗಿವ್ ಪಿಜ್ಜಾ, ಐ ವಿಲ್ ಗಿವ್ ದಟ್, ಐ ವಿಲ್ ಗಿವ್ ದಿಸ್, ವಾಟ್ ಎವರ್ ಯು ಲೈಕ್ ಐ ಗಿವ್, ಬಟ್ ಐ ವಿಲ್ ಕೀಪ್ ಯು ಇನ್ ದಟ್ ಪ್ಲೇಸ್. ಯು ವೋಂಟ್ ಬಿ ಹ್ಯಾಪಿ. ವೈ? ಯು ನೀಡ್ ರೆಸ್ಪೆಕ್ಟ್. ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರಬೇಕು ಸರ್, ದುಡ್ಡಲ್ಲ ಅಂತ ಹೇಳ್ತಾಳೆ. ಹೂ ಸೇಡ್? ಫಾತಿಮಾ. We already come to know who is Fatima. Answer me. Who is Fatima? Answer me. Who is Fatima? Hello. Who is Fatima? Very good. Right answer is secondary school teacher. Fatima, who was a secondary school teacher, she said, ಯಾರಿಗೆ? ಪಿ ಸಾನ್ನಿಧ್ಯ ಹೇಳ್ತಾರೆ, ಸರ್ ವಾಟ್ ಮನಿ ಡೂ ಸರ್, ವಾಟ್ ಮನಿ ಡೂ ಐ ಮೇಕ್ ಫ್ರಮ್ ಸೈಕ್ಲಿಂಗ್, ಐ ಲೂಸ್ ಮನಿ, ಯು ನೋ. ನೋಡಿ ಎಂತ ಮಾತನ್ನ ಹೇಳ್ತಾಳೆ. ನೀವು ದುಡಿಯೋ ಬಗ್ಗೆ ಮಾತಾಡ್ತಾ ಇದ್ದೀರಾ? ಥೋ ಥೋ ಥೋ. ಐ ಥಿಂಕ್ ಇಟ್ಸ್ ಸ್ಟುಪಿಡಿಟಿ. ಹೌದು, ಸ್ಟುಪಿಡ್ ತನ, ಅದು ಮೂರ್ಖತನ ರೀ ಹಾಗೆ ಯೋಚನೆ ಮಾಡಿದ್ರೆ. ಬಿಕಾಸ್ ಐ ಲೂಸ್ ಮನಿ, ಐ ಕಾಂಟ್ ಅಫೋರ್ಡ್, ಐ ಕಾಂಟ್ ಬೈ ಅಂತ. ಐ ಕಾಂಟ್ ಬೈ ಎ ಸೈಕಲ್. ಸರ್ ನನ್ನ ಕೈಯಲ್ಲಿ ಸೈಕಲ್ ತಗೊಳಕ್ಕಾಗಲ್ಲ ಸರ್, ಐ ಆಮ್ ವೆರಿ ಪೂರ್. ಐ ಲೂಸ್ ಮೈ ಮನಿ ಡೈಲಿ. ಐ ಹೈರ್. ಐ ಮೀನ್ಸ್ ಹಿಯರ್ ಫಾತಿಮಾ ಇಸ್ ಸೇಯಿಂಗ್ ಐ ಹೈರ್. ನಾನು ಸೈಕಲ್ ಬಾಡಿಗೆ ತಗೊಂತೀನಿ ಸರ್, ಫಾರ್ ಎವ್ರಿ ಈವ್ನಿಂಗ್. ಒಂದಲ್ಲ, ಎವ್ರಿ ಈವ್ನಿಂಗ್, ಡೈಲಿ ಐ ಟೇಕ್ ಸೈಕಲ್. ಹೌದಲ್ವಾ? ಆನ್ ಹೈರ್, ಬಾಡಿಗೆ ತಗೊಂತೀನಿ. ಐ ಲೂಸ್ ಮೈ ಮನಿ, ಅದಕ್ಕೆ ಬಾಡಿಗೆ ಕಟ್ಟಬೇಕು ಸೈಕಲ್ಗೆ. ಐ ಲೂಸ್ ಮನಿ. You are thinking about our economic. No. I lose my money. It is in the sense of self-respect. Self-respect, sir. First, adu namige independence sigtalva. We are very happy, and just to feel that the goodness. See that? Just to feel the goodness, not to income. That is our independence. Cycle anandu nama independence, sir. Never before reaching. Now the P Sainath himself is saying, never before. ಇಲ್ಲಿಯವರೆಗೂ ಎಲ್ಲೂ ಕೂಡ ನಾನು ಅದನ್ನು ನೋಡಿಲ್ಲ. ಏನನ್ನ? ದ ಪುದುಕೊತ್ತೈ ಹ್ಯಾಡ್ ಐ ಸೀನ್ ದಿಸ್ ಹಂಬಲ್ ವೆಹಿಕಲ್. ಹಂಬಲ್ ವೆಹಿಕಲ್ ಮೀನ್ಸ್ ವಾಟ್? ಸೈಕಲ್. ಸೈಕಲ್ ಬಗ್ಗೆ ಹೇಳ್ತಾ ಇದ್ದಾರೆ ಪಿ ಸಾಯಿನಾಥ್ ಅವರು. ದಿಸ್ ಹಂಬಲ್ ವೆಹಿಕಲ್, ಇನ್ ದಟ್ ಲೈಟ್ ದ ಬೈಸಿಕಲ್ ಹ್ಯಾಸ್ ಎ ಮೆಟಾಫಾರ್ ಫಾರ್ ಫ್ರೀಡಮ್. ದಿಸ್ ಬೈಸಿಕಲ್ is metaphor for freedom. 1 marks question in your exam. What is metaphor for freedom? Freedom ige metaphor yadu? Answer is bicycle. Nenpirli. Okay, 1 marks question. Next one, over. Everything is over. Then our N Kannamal. Who is N Kannamal? Answer me first. Who is N Kannamal? Yes, very good. N Kannamal, she is the central coordinator. The first pioneer, the central coordinator. Sir, it is difficult for the people to see how big this is for the rural women, said the N Kannamal. It is a Himalayan achievement like flying an aeroplane. ಎಂತ ಮಾತನ್ನ ಹೇಳ್ತಾಳೆ. ಸರ್, ಏರೋಪ್ಲೇನ್ ಹತ್ಕೊಂಡು ಶ್ರೀಮಂತರು ಎಷ್ಟು ಖುಷಿ ಆಗ್ತಾರೋ, ನಾವು ಆಕಾಶದಲ್ಲಿ ಹಾರ್ತಾ ಇದ್ದೀವಿ. ವಿ ಆರ್ ಲೈಕ್ ಎ ಫ್ರೀಡಮ್ ಬರ್ಡ್, ವಿ ಆರ್ ಲೈಕ್ ಎ ಬರ್ಡ್ ಅಂತ. ವಿ ಆರ್ ಆಲ್ಸೋ ಹ್ಯಾಪಿ ಹಿಯರ್. ವೈ? ಬಿಕಾಸ್ ವಿ learnt cycling through this medium of, through this chosen medium of cycling. Today we got independence, we got freedom, we got mobility. ಓಕೆ, ವೆರಿ ಗುಡ್. ಅದಕ್ಕೆ ಅವರು ಒಂದು ಎಕ್ಸಾಂಪಲ್ ಅನ್ನು ಕೊಡ್ತಾಳೆ. ಏನಂತ? ಇದು ನಮಗೆ ಹೇಗೆ ಅನಿಸ್ತು ಅಂತ ಹೇಳಿದ್ರೆ,
ಹಿಮಾಲಯ ಪರ್ವತವನ್ನು ಏರ್ಬಿಟ್ಟು ಅಚೀವ್ಮೆಂಟ್ ಮಾಡಿದಾಗ ಮನುಷ್ಯನಿಗೆ ಎಲ್ಲಾ ಸಾರ್ಥಕ ಆಯ್ತು ಅಂತಲ್ವ, ಹಾಗೆ ಇಟ್ ಈಸ್ ಎ ಹಿಮಾಲಯನ್ ಅಚೀವ್ಮೆಂಟ್ ಲೈಕ್ ಫ್ಲೈಯಿಂಗ್ ಆನ್ ಏರೋಪ್ಲೇನ್ ಫಾರ್ ದೆಮ್. ಪೀಪಲ್ ಮೇ ಲಾಫ್, ಹೌದು ಸರ್, ಜನ ನಗ್ಬೋದು ನಮ್ಮನ್ನ ನೋಡಿ, ಹೆಣ್ಣು ಮಕ್ಕಳು ಸೈಕಲ್ ಹೊಡಿತಾವ್ರೆ ಅಂತ. ಬಟ್ ದ ವುಮೆನ್ ಹೂ ಲರ್ನ್ ಟು ದಿಸ್ ಸೈಕ್ಲಿಂಗ್, ಶಿ ನೋಸ್ ವಾಟ್ ಇಂಪಾರ್ಟೆಂಟ್ ಅಂತ. ಇಟ್ ಈಸ್, ಅವಳಿಗೆ ಮಾತ್ರ ಗೊತ್ತು ಸರ್, ಏನ್ ಗೊತ್ತು ಅದು ಎಷ್ಟು ಮುಖ್ಯ ಅವಳ ಜೀವನದಲ್ಲಿ ಅಂತ. ಯಾಕಂದ್ರೆ 4 ಕಿಲೋಮೀಟರ್ ಹೋಗಿ 6 ಕೊಡ ತರಬೇಕು ಅಂದ್ರೆ 8 ಸಲ ಒಂದು ಹೆಣ್ಣು ತಲೆ ಮೇಲೆ ಕೊಡಪಾನ ಇಟ್ಕೊಂಡು ಹೋಗ್ಬೇಕು ಅಂದ್ರೆ ಜಸ್ಟ್ ಇಮ್ಯಾಜಿನ್ ಯುವರ್ ಸೆಲ್ಫ್. ಓಕೆ, ಹರ್ ಡಿಫಿಕಲ್ಟೀಸ್ ಇನ್ ಅವರ್ ಲೈಫ್. ಮನೆಯಲ್ಲೂ ಪಾತ್ರೆನೂ ಅವಳೇ ತಿಕ್ಬೇಕು, ಅಡ್ಗೆನೂ ಅವಳೇ ಮಾಡ್ಬೇಕು, ನೀರು ಅವಳೇ ತರಬೇಕು, ಕಸಾನು ಅವಳೇ ಹೊಡಿಬೇಕು, ಮಕ್ಕಳನ್ನ ಪೋಷಣೆ ಕೂಡ ಅವಳೇ ಮಾಡ್ಬೇಕು. ದೀಸ್ ಥಿಂಗ್ಸ್ ದ ಮೆನ್ ಸಮಟೈಮ್ಸ್ ದೇ ವಾಂಟ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ದೇ ಥಾಟ್ ಶಿ ಈಸ್ ಫಾರ್ ದಟ್ ಅಂತ. ಶಿ ಈಸ್ ಫಾರ್ ದಟ್ ಮೀನ್ಸ್ ಅಂಡರ್ಸ್ಟುಡ್, ಅವಳಿರದೇ ಕೆಲಸ ಮಾಡ್ಲಿಕ್ರಿ ಅಂತ. In the first class I told you it was in the previous. That is right, the man is the leader of the home and she is the mother of the home, she is the paradise and she is the heaven. That is right. Okay, the last line people may laugh, ಗಂಡು ಮಕ್ಕಳು ನಮ್ಮ ನೋಡಿ ನಗ್ಬೋದು ಸರ್, ಆದ್ರೆ we are happy with our this chosen medium. What is the chosen medium here? Cycle. Okay, last one, post script. ಇದನ್ನ ಯಾಕೆ ಬರೀತಾರೆ ಅಂತ ಹೇಳಿದ್ರೆ, ಜಸ್ಟ್ ಇಮ್ಯಾಜಿನ್ ಯುವರ್ ಸೆಲ್ಫ್. ಓಕೆ, ಇವತ್ತು ನೀವು ನಾನು ಬಹಳ ಒಳ್ಳೆನೋ ಅಂತ ಹೇಳ್ತೀರಾ, ನೀವೆಲ್ಲ ಒಂದು 40 years ಏಜ್ ಆದ್ಮೇಲೆ ಅವಾಗ ನನ್ನನ್ನು ನೋಡಿದಾಗ ನಾನು ಹಾಗೆ ಇದ್ರೆ ಯುವರ್ ಸ್ಟೇಟ್ಮೆಂಟ್ ಇಸ್ ರೈಟ್ ದಟ್ ಐ ಆಮ್ ಎ ಗುಡ್ ಪರ್ಸನ್ ಅಂತ. ವಾಟ್ ಐ ಆಮ್ ಸೇಯಿಂಗ್ ಯು? ಎಸ್, ಏನಾದ್ರೂ ಬದಲಾವಣೆ ಆಗಿದ್ರೆ ಯುವರ್ ಸ್ಟೇಟ್ಮೆಂಟ್ ವಾಸ್ ರಾಂಗ್. ನೀವು ಕೊಟ್ಟಂತ ಸ್ಟೇಟ್ಮೆಂಟ್ ಒಂದು 10 ವರ್ಷದ ಹಿಂದೆ ಅದು ತಪ್ಪಾಯ್ತು ಅಂತ. ಓಕೆ, ನೌ ಪೋಸ್ಟ್ ಸ್ಕ್ರಿಪ್ಟ್. ವೆನ್ ಐ ರಿಟರ್ನ್ಡ್, ಹೂ ರಿಟರ್ನ್ಡ್? ಪಿ ಸಾಯಿನಾಥ್ ಹೇಳ್ತಾ ಇದ್ದಾರೆ, ವೆನ್ ಐ ರಿಟರ್ನ್ಡ್ ವೇರ್ ಟು ದ ತಮಿಳ್ನಾಡು ಟು ಪುಡುಕೊತ್ತೈ in April 1995, the craze, what craze means? What is the meaning of craze? Let me see. Very good. Who? Inquest. Yes, right answer, man. See here, ಹುಚ್ಚುತನ ಅಂತ. ಒಬ್ಬೊಬ್ರಿಗೆ ಒಂದೊಂದು ಕ್ರೇಜ್ ಇರುತ್ತೆ. ಒಬ್ಬೊಬ್ರಿಗೆ ಏನ್ ಕ್ರೇಜ್ ಇರುತ್ತೆ ಅಂದ್ರೆ, ಅಪ್ಪಾಜಿ ಮೋಟರ್ ಬೈಕ್ ಮನೆ ಹತ್ರ ನಿಲ್ಸಿ ಒಳಗಡೆ ಹೋಗ್ತಾ ಇದ್ದಂಗೆ ಇವನು ಮನೆಯಿಂದ ಹೊರಗಡೆ ಬಂದು ತಗೊಂಡು ಹೋಗಿರ್ತಾನೆ, ಅವನಿಗೆ ಆ ಕ್ರೇಜ್ ಇರುತ್ತೆ 2 wheeler ಹೊಡೆಯೋದು. ಇನ್ನೊಬ್ರಿಗೆ 4 wheeler ಹೊಡೆಯೋ ಕ್ರೇಜ್ ಇರುತ್ತೆ, ಇನ್ನೊಬ್ರಿಗೆ, ಹೌದಲ್ವಾ? ದಟ್ ಕ್ರೇಜ್ ಡಿಪೆಂಡ್ಸ್ ಆನ್ ದೆಮ್. ಬಟ್ ಇನ್ ದಿಸ್ ಪುಡುಕೊತ್ತೈ, ಹೌದಲ್ವಾ, ಸೌತ್ ಆಫ್ರಿಕಾ ನೀವು ಹೋದ್ರೆ ಅರ್ಧಕ್ಕರ್ಧ ಜನ ಫುಟ್ಬಾಲ್ ಕ್ರೇಜ್ ಹುಚ್ಚರು, ಅವರು ಫುಟ್ಬಾಲ್ ಹುಚ್ಚರು. ಓಕೆ, ಸಿ Brazil. Okay, this craze was still on in 1995. ಅವನು ಹೋಗಿದ್ದು 1991, 92 ನಲ್ಲೂ ನೋಡ್ದ, and he came back 1995 he went. Okay, 3-4 years ಬಿಟ್ಟು ಹೋಗ್ತಾನೆ. It was still on means what? Yes, they were eagerly learning the cycling. That process was going on, it was not yet completed, but a large number of the women were unable to afford the bicycle. What ಏನನ್ನ ನೋಡ್ತಾನಲ್ಲಿ ಹೋಗಿ, ಎಷ್ಟು ಬಡ ಡಿಸ್ಟಿಕ್ ಅಂದ್ರೆ, ಲಾರ್ಜ್ ನಂಬರ್ ಆಫ್ ವುಮೆನ್ ದೇ ವರ್ ಅನ್ಏಬಲ್, ಅವ್ರ ಕೈಯಲ್ಲಿ ಕೊಂಡ್ಕೊಳಕ್ ಆಗ್ತಾ ಇಲ್ಲ ರೀ, ದೇ ಕಾಂಟ್ ಬೈ. ಅವಾಗ ಎಷ್ಟಿತ್ತು ದುಡ್ಡು? 1400 ರೂಪಾಯಿ ಕೊಟ್ಟು ಕೂಡ, ಅಂದ್ರೆ ನೀವು ಇಮ್ಯಾಜಿನ್ ಯುವರ್ ಸೆಲ್ಫ್ ದೇರ್ ಲೈಫ್. 1400 ಕೊಟ್ಟು ಸೈಕಲ್ ತಗೊಳಕ್ ದುಡ್ಡು ಇರ್ಲಿಲ್ಲ ಅಂತ ಹೇಳಿದ್ರೆ ಅವರಿಗೆ, 20 ವರ್ಷ ಹಿಂದಿನ ಏನ್ ಜಾಸ್ತಿ ಸರ್, ಏನ್ ಸರ್ ಅಂತ, ನಾಟ್ ಮೋರ್ ದನ್ ದಟ್, 20-25 ವರ್ಷ ಹಿಂದಿನ ಕತೆ. ಬಟ್ ಎ ಲಾರ್ಜ್ ನಂಬರ್ ಆಫ್ ದ women were unable to afford the bicycle. Each now cost around rupees 1400. 1991, 1992 ಎಷ್ಟಿತ್ತು ಪ್ರೈಸು? What was that price when he visited first time? Answer me. When he visited first time, what was the price? Hello? When he visited the first time, the price of the cycle. What was the price of the cycle? Yes, very good. 1200.
1200 rupees ಫಸ್ಟ್ ಹೋದಾಗಿತ್ತು. ಸೆಕೆಂಡ್ ಟೈಮ್ ಅಲ್ಲಿ ಹೋಗ್ತಾನೆ in 1995 when he visited, it was cost around 1400, but they can't. And a new generation was upcoming. What does it mean? New generation was upcoming. ಅವರ ಮಕ್ಕಳು ಕೂಡ ರೆಡಿ ಇದ್ರು. Coming, that was too young to gain from the first round. Who were ready to learn the cycling, to get this knowledge, to get this literacy drive, ಸಾಕ್ಷರತಾ, okay, in Kannada, okay, ಸಾಕ್ಷರತಾ ಅಂತ, okay. See, Pudukottai remains unique. Unique means what? Still on, that is unique. ಚೇಂಜ್ ಆಗ್ಲಿಲ್ಲ ಕಣ್ರಿ, ಅವರು ತೋರಿಕೆಯನ್ನ ಮಾಡ್ಲಿಲ್ಲ ಅಂತ. ಸ್ವಚ್ಛ ಭಾರತ್ ಅಂತ ತಕ್ಷಣ ನಾವು ಒಂದಿನ ಸ್ವಚ್ಛ ಮಾಡ್ಕೊಂಡು ಟಿವಿನಲ್ಲಿ ಎಲ್ಲ ಪೋಸ್ಟ್ ಕೊಟ್ಬಿಟ್ಟು ಹೀರೋಗಳಾಗ್ಬಿಟ್ವಿ. ನೆಕ್ಸ್ಟ್ ಡೇ ಇಂದ you know better. I should not say, I should not reveal the secret, okay. Means you are not a unique person. Here the Pudukottai remains unique among the Indian districts for the stunning performance proportion of women who have taken to cycling, who have taken the cycling as a chosen medium. ಅವಳ ಜೀವನ ನಡೆಸಲಿಕ್ಕೆ ಏನನ್ನ ತಗೊಂಡಿದ್ದಾಳೆ? ಸೈಕಲ್. ಅಂಡ್ ದಿ ಎಂಥೋಸಿಯಾಸಮ್ ಫಾರ್ ಗೇನಿಂಗ್ ದ ಸ್ಕಿಲ್ ಅಮಾಂಗ್ ದಿ ರೆಸ್ಟ್. ಇಫ್ ಯು ದಿ ಪೀಸ್ ಅನ್ನೋದು ಹೇಳ್ತಾರೆ, ಎಸ್ ಐ ಸಾ ಅಮಾಂಗ್ ದಿ ರೆಸ್ಟ್ ಅಂದ್ರೆ ಇನ್ನು ಕೆಲವೊಬ್ರು ಯಾರ್ಯಾರು ಇರ್ತಾರೆ ಸೈಕಲ್ ಇಲ್ವೋ, ಇನ್ನು ಕಲ್ತಿಲ್ವೋ, ಅವರಲ್ಲಿ ಏನಿತ್ತು? ಎಂಥೋಸಿಯಾಸಮ್ ಅನ್ನು ನಾನು ನೋಡಿದೆ ಅಂತಾನೆ. ಯಾರಲ್ಲಿ? ದಿ ರೆಸ್ಟ್ ಅಲ್ಲಿ ಅಂತ. ವಾಟ್ ವಾಸ್ ದಟ್ ಎಂಥೋಸಿಯಾಸಮ್? ಎಂಥೋಸಿಯಾಸಮ್ ಎದರಲ್ಲಿತ್ತು? ಎಂಥೋಸಿಯಾಸಮ್ ಅಂದ್ರೆ ಕನ್ನಡದಲ್ಲಿ ಆಸಕ್ತಿ ಅಂತ. ಆಸಕ್ತಿ, ಐ ಥಿಂಕ್ ಕರೆಕ್ಟ್ ಅನ್ಸುತ್ತೆ ಕನ್ನಡ. ಓಕೆ, ಆಸಕ್ತಿ, ಎಸ್ ಇಟ್ ಮೇ ಬಿ. ಓಕೆ, ಇನ್ ಇಂಗ್ಲಿಷ್ ಒನ್ ಮೋರ್, ದಟ್ ಈಸ್ ಇಂಟ್ರೆಸ್ಟ್. Those who did not learn cycle, those who, the means upcoming generation, means those who are very young age, they have enthusiasm to learn, to gain the skill of ride the cycle. Okay, this is the end of this chapter. Okay, hope you enjoyed this. You will learn. Okay, you will bring some changes in the society, especially women's, especially men. Even for men also some message is there from this chapter, that we should not pass comments on anything. ಹೌದಲ್ಲೇನ್ರಿ? We should not pass comments on others when they are doing something good. We should wait and watch. Patience ಯಾರಲ್ಲಿ ಇರುತ್ತೋ ಅವನಿಗೆ ಬಹಳ ಸಿಗತ್ತೆ ಮುಂದೆ. ಓಕೆ, that's all for today. Thank you so much. This is the end of this article. Nothing but where there is a will. ಇಲ್ಲಿಗೆ ಪಾಠ ಮುಕ್ತಾಯ ಆಗಿದೆ. Total it is in 3 parts. Part 1, part